Hey guys, welcome back to our YouTube channel. This is Maha. This is Shruti. So since we're having new lovely unknown subscribers, ನಾವು ಇನ್ನಷ್ಟು ಕುಕಿಂಗ್ ವಿಡಿಯೋಸ್ ಮಾಡೋಣ ಅಂತ ಅನ್ಕೋತಿದ್ದೀವಿ. ನಾನು ಅಂದ್ಕೊಂಡಿರಲಿಲ್ಲ ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತ. ನಾನು ಅಂದ್ಕೊಂಡಿದ್ದೆ ನನ್ನ ಕುಕಿಂಗ್ ವಿಡಿಯೋ ನೋಡೋಕೆ ಯಾರು ಬರ್ತಾರೆ, ಅಷ್ಟೊಂದು ಸೀನ್ ಇಲ್ಲ ಅಂತ. ಬಟ್ ಬಂದಿದ್ದಾರೆ. ಮೇ ಬಿ ನೀವು ಮಾಡೋ ತರಲೆ ನೋಡೋಕೆ ಬಂದಿರಬೇಕು. ನಾಟ್ ಸೊ ಅದೇ ಆ್ಯಕ್ಚುಲಿ ತುಂಬ ಜನಕ್ಕೆ ರೀಚ್ ಆಗ್ತಿದ್ದೀವಿ ನಾವು. ವೆರಿ ಗ್ರೇಟ್ಫುಲ್. ನಮ್ಮ ಹಳೆ ಸಬ್ಸ್ಕ್ರೈಬರ್ಸ್ ನಿಮಗೂ ಅಷ್ಟೇ ವೆರಿ ಗ್ರೇಟ್ಫುಲ್. ಥ್ಯಾಂಕ್ ಯು. ಕೀಪ್ ಸಪೋರ್ಟಿಂಗ್ ಅಸ್. ಓಹೋ, ಜನ ಸಾಗರ. ಅವ್ರ ಲಾಸ್ಟ್ ಬೆಂಚ್ ಅವರಂತೂ ಕೈಗೆ ಸಿಗ್ತಿಲ್ಲ. ಕಂಟ್ರೋಲ್ ಮಾಡೋಕೆ ತುಂಬ ಕಷ್ಟ ಆಗ್ತಿರ್ಬೇಕಲ್ಲ. ಸೊ ಏನು ಸ್ಪೆಷಲ್ ಇವತ್ತು ಚಿಕನ್ ಪಿಕಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಟ್ಸ್ ಅ ವೆರಿ ಶಾರ್ಟ್ ಆ್ಯಂಡ್ ಈಸಿ ರೆಸಿಪಿ. ಸೊ ಹೌ ಲಾಂಗ್ ವಿಲ್ ಇಟ್ ಟೇಕ್? ಮೇ ಬಿ ಹಾಫ್ ಆನ್ ಅವರ್ ಅಂಗಡಿ ಹೋಗಿ ತೊಗೊಂಡ್ಬಿಟ್ಟು ತೋರಿಸ್ಬಿಡ್ತೀರಾ? ಏನು ಗೊತ್ತಾ, ನಾನು ಮಾಡಲ್ಲ, ನನ್ನ ಕೈಯಿಂದ ಮಾಡಲ್ಲ, ಇವ್ರ ಕೈಯಿಂದ ಮಾಡಿಸ್ತೀನಿ. ಇನ್ಸ್ಟ್ರಕ್ಷನ್ ವಿಲ್ ಬಿ ಮೈನ್, ಆದರೆ ಪ್ರೊಸೀಜರ್ ವಿಲ್ ಬಿ ಹರ್ಸ್. ರಿಮೆಂಬರ್ ವಾಟ್ ಹ್ಯಾಪನ್ ವಿತ್ ಮೋಮೋಸ್? ಫ್ಲಾಪ್ ಆಯ್ತು. ಆದರೆ ಈಗ ನಾನಿದ್ದೀನಲ್ಲ, ಫ್ಲಾಪ್ ಆಗಕ್ಕೆ ಬಿಡಲ್ಲ. ಅಲ್ಲ, ಒಂದ್ಸಲ ನೀವು ಇದ್ದಿದ್ದಕ್ಕೆ ಫ್ಲಾಪ್ ಆಗಿದೆ ಅನ್ಸುತ್ತೆ. ಆ ಥರ ಎಲ್ಲ ಮಾಡ್ತಾರೆ ಗೈಸ್. ನಮ್ಮ ಚಾನಲಲ್ಲಿ ಇವರು ರೂಡ್ ಪರ್ಸನ್, ನಾನು ತುಂಬ ಸ್ವೀಟ್ ಆ್ಯಂಡ್ ಕೈಂಡ್ ಪರ್ಸನ್. ಕಮಾನ್ ಸ್ಟಾರ್ಟ್ ಮಾಡೋಣ. ಓಕೆ, ಲೆಟ್ಸ್ ಗೋ. ಇದಕ್ಕೆ ಫಸ್ಟ್ ನಮಗೆ ಬೋನ್ಲೆಸ್ ಚಿಕನ್ ಬೇಕು. ಆಮೇಲೆ ಉಪ್ಪು, ಅರಿಶಿನ, ಲೆಮನ್, ಬೆಲ್ಲ, ಮರ್ಯಾದೆ ತೆಗಿಯೋಕೆ ಇದೆಯಾ, ಏಲಕ್ಕಿ ಮತ್ತೆ ಚಕ್ಕೆ ಮತ್ತೆ ಲವಂಗ ಮತ್ತೆ ಸ್ಟಾರ್ ಥಿಂಗ್. ಆಮೇಲೆ ಸೋಂಪು ಸ್ವಲ್ಪ, ಆಮೇಲೆ ಆಯಿಲ್, ಚಿಲ್ಲಿ ಪೌಡರ್, ಜೀರಾ, ಧನಿಯಾ, ಮೆಂತೆ, ಇಷ್ಟು ಐಟಮ್ಸ್ ಬೇಕು. ಓಕೆ, ಸೊ ಈಗ ಹೇಳಿ ಫಸ್ಟ್ ಸ್ಟೆಪ್ ಏನು? ಫಸ್ಟ್ ಸ್ಟೆಪ್ ಏನಂದರೆ ಚಿಕನ್ ಪೀಸಸ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಬರೋಣ. ಈ ಸೈಜ್ ಅಷ್ಟು ಚಿಕನ್ ಪೀಸಸ್ನ ಕಟ್ ಮಾಡಿಕೊಂಡು ಆದಷ್ಟು ವಿ ಶುಡ್ ಟೇಕ್ ಔಟ್ ದ ವಾಟರ್ ಫ್ರಮ್ ಇಟ್. ನೆಕ್ಸ್ಟ್ ಸ್ಟೆಪ್ ಏನಂದರೆ ಆಲ್ ದಿ ಸ್ಪೈಸಸ್ನ ಹುರ್ಕೋಬೇಕು. ಕಮಾನ್ ಗರ್ಲ್, ಉರಿ. ಫಸ್ಟ್ ಏನು ಹಾಕಬೇಕು? ಎಲ್ಲ ಒಟ್ಟಿಗೆ ಹಾಕು, ಪರವಾಗಿಲ್ಲ. ಸೊ ಇದರಲ್ಲಿ ಏನೇನಿದೆ ಅಂದರೆ ಮೆಂತ್ಯ, ಧನಿಯಾ, ಚಕ್ಕೆ, ಲವಂಗ, ಸ್ಟಾರ್ ಥಿಂಗ್ ಆ್ಯಂಡ್ ಏಲಕ್ಕಿ, ಸ್ವಲ್ಪ ಸೋಂಪಿದೆ, ಏಲಕ್ಕಿ ಕೂಡ ಇದೆ. ಇದನ್ನು ದ ಸ್ಪೈಸಸ್ ಹುರಿದಿರೋ ಸ್ಪೈಸಸ್ನ ರುಬ್ಕೋಬೇಕು. ಸೊ ಒಂದು ಬಾಣಲಿಗೆ ಈಗ ಸ್ವಲ್ಪ ಲೈಕ್ 2 ಟೇಬಲ್ ಸ್ಪೂನ್ ಆಫ್ ಆಯಿಲ್ ಹಾಕ್ಕೋಬೇಕು. ಓಕೆನಾ? ಓಕೆ, ಆಮೇಲೆ ಇವಾಗ ಚಿಕನ್ ಹಾಕು. ಚುರ್ರನ್ನುತ್ತೆ, ನಿಧಾನ. ಗುಡ್ ಜಾಬ್. ಸೊ ಸ್ವಲ್ಪ ಇದಕ್ಕೆ ಸಾಲ್ಟ್, ಅರ್ಶಿನ, ಅದು ಯಾವ ಇವೆಲ್ಲ ಸಾಲ್ಟ್. ಸ್ವಲ್ಪ ಜನ ಇಷ್ಟೇ ಅರ್ಶಿನ ಮತ್ತೆ ಉಪ್ಪು ಹಾಕೊಂಡು ತಿಂತಾರೆ, ಗೊತ್ತಾ? ನೀನು ಅರೇಂಜ್ ಅಲ್ಲ ನೀವಲ್ಲ. ಸೊ ಈ ಥರ ಚಿಕನ್ ನೀರೆಲ್ಲ ಹೋದ್ಮೇಲೆ ಹಿಂಗೆ ಅದನ್ನು ಒಂದು ಪ್ಲೇಟ್ಗೆ ಹಾಕೋಬೇಕಂತೆ. ಈ ಥರ ನೀರು ಯಾಕೆ ಡ್ರೈನ್ ಮಾಡಬೇಕು ಅಂದರೆ ಪಿಕಲ್ ಅಲ್ವಾ, ಅಟ್ಲೀಸ್ಟ್ 2-3 ವೀಕ್ಸ್ ಬರಬೇಕಲ್ವಾ. ಸೊ ನೀರು ಹೋದಷ್ಟು ಪಿಕಲ್ ವಿಲ್ಸ್ ಬೇಕು. ಇನ್ನೊಂದು ಬಾಣಲಿಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಅದನ್ನು ವಿ ಹ್ಯಾವ್ ಟು ಡೀಪ್ ಫ್ರೈ ದಿಸ್ ಥಿಂಗ್. ಕೈಂಡ್ ಆಫ್ ಕಬಾಬ್ ಥರ ಡೀಪ್ ಫ್ರೈ ಮಾಡ್ತೀವಿ. ಚೆನ್ನಾಗಿ ಡೀಪ್ ಫ್ರೈ ಮಾಡ್ತದಲ್ಲ ಹುಡುಗಿ. ಆಯಿಲ್ ಇವಾಗ. ಸೊ ಈಗ ನಮಗೆ ಬೇಸಿಕಲಿ ಉಪ್ಪಿನಕಾಯಿಗೆ ಎಷ್ಟು ಬೇಕೋ ಆಯಿಲ್ನ ಬಾಂಡಿಲ್ ಇಟ್ಕೋಬೇಕು. ಸ್ಟವ್ ಆನ್ ಮಾಡಬೇಕು. ಫಸ್ಟ್ ಥಿಂಗ್, ಈ ಆಯಿಲಲ್ಲಿ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಬೇಕು. ಆಮೇಲೆ ನಾವು ಫ್ರೈ ಮಾಡಿರೋ ಚಿಕನ್ನ ಹಾಕಬೇಕು. ನಮಗೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರ್, ಅಂದರೆ ನಮ್ಮ ಖಾರ ಪ್ರಕಾರ ಚಿಲ್ಲಿ ಪೌಡರ್ ಹಾಕಿ
ನಾವು ರುಬ್ಬಿಟ್ಕೊಂಡಿರೋ ಮಿಶ್ರಣ ಸ್ಪೈಸಸ್ ಮಿಕ್ಸ್ನ ಹಾಕಬೇಕು. ಅಷ್ಟೇನಾ? ಒಂದು ಸ್ವಲ್ಪ ಇವಾಗಿನ್ನೇನು ಇಲ್ಲ, ದೇರ್ ಇಸ್ ನಥಿಂಗ್. ಇದು ಸ್ವಲ್ಪ ಅದು ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಕಿ ಹಿಡಿಯುತ್ತೆ. ಮಸಾಲ ಹೀಟ್ ಕೊಡೋರ್ಗು ಅಷ್ಟೇ ಈ ಥರ ಕಾಣಿಸುತ್ತೆ. ಆಫ್ಟರ್ ದಟ್ ಆಫ್ ಮಾಡಿ ನಮಗೆ ಟೇಸ್ಟ್ ಚೆಕ್ ಮಾಡಿ ಸ್ವಲ್ಪ ಬ್ಯಾಲೆನ್ಸ್ ಆಗೋ ಇದ್ರ ಥರ ಸ್ವಲ್ಪ ಬೆಲ್ಲ, ಲಿಟಲ್ ಬಿಟ್ ಆಫ್ ಬೆಲ್ಲ. ಲೆಮನ್ ಸ್ವಲ್ಪ ಅದು ಬಿಸಿ ಇರುತ್ತಲ್ಲ, ಇಷ್ಟು ಬೇಗ ಲೆಮನ್ ಹಾಕಬಾರ್ದು. ಮೇ ಬಿ ಆಫ್ಟರ್ 1 hour ಲೆಮನ್ ಹಾಕೋಬೇಕು. ಒನ್ ಲೆಮನ್ ಇಸ್ ಎನಫ್ ಫಾರ್ ದಿಸ್. ಸೊ ಈಗ ಟೇಸ್ಟ್ ಚೆಕ್ ಮಾಡೋಣ. ತಿನ್ನು ನೋಡೋಣ. ಬಿಸಿ ಇದೆ. ನಿಜ ಸಕ್ಕತ್ತಾಗಿ ಬಂದಿದೆ. ಈಗಲೇ ಇಷ್ಟು ಸಕ್ಕತ್ತಾಗಿದೆ. ನಾವು 1 hour ಆದಮೇಲೆ ಲೆಮನ್ ಬೇರೆ ಆ್ಯಡ್ ಮಾಡಿದ್ರೆ ಇನ್ನೂ ಸಕ್ಕತ್ ಬರುತ್ತೆ ಅನಿಸುತ್ತೆ. ಇದನ್ನ ರೈಸ್ ಜೊತೆ ಚಪಾತಿ ಜೊತೆ ದೋಸಾ ವಿತ್ ದಿಸ್ ಪಿಕಲ್ ಈಸ್ ಲೈಕ್ ದ ಬೆಸ್ಟ್ ಲೆವೆಲ್. ಕಳೆದು ಹೋಗ್ಬೇಕು ಆ ಥರ ಇರುತ್ತೆ. ವೆರಿ ಗುಡ್. ನೀವು ಟ್ರೈ ಮಾಡಿ. ನಮ್ಗೆ ಟೆಂಪ್ಟ್ ಆಗ್ತಿದೆ ಜಾಸ್ತಿ, ಸೊ ಬೇಗ ತಿನ್ಬಿಡ್ತೀವಿ. ಸೊ ದಟ್ಸ್ ಇಟ್ ಗೈಸ್. ದಿಸ್ ವಾಸ್ ಅವರ್ ಚಿಕನ್ ಪಿಕಲ್ ಮಾಡುವ ವಿಧಾನ ವ್ಲಾಗ್. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು. ಟ್ರೈ ಮಾಡಿ. ಇಫ್ ಯು ಆರ್ ರಿಯಲಿ ಟ್ರೈಯಿಂಗ್ ಕಮೆಂಟ್ ಮಾಡಿ ಆ್ಯಂಡ್ ಐ ಬಿ ವೆರಿ ಗ್ರೇಟ್ಫುಲ್. ಆದರೆ ಇನ್ಸ್ಟಾಗ್ರಾಮಲ್ಲೂ ಪಿಕ್ಚರ್ ಪೋಸ್ಟ್ ಮಾಡಿ. ಫಾಲೋವರ್ಸ್ ಆನ್ ಇನ್ಸ್ಟಾಗ್ರಾಮ್ ಆಲ್ಸೋ. ಜಾನಿ ಅಷ್ಟೇ. ಸೊ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು. ಲೈಕ್ ಎಲ್ಲ ಬೇಡವಾ? ಬಾಯ್ ಅಂದ್ಬಿಟ್ರೆ ಆಯ್ತು. ಲೈಕ್ ನೀನು ಸೊ ಲೈಕ್, ಶೇರ್, ಸಬ್ಸ್ಕ್ರೈಬ್, ಫಾಲೋ, ಕಮೆಂಟ್ ಎಲ್ಲ ಮಾಡಿ. ಆ್ಯಂಡ್ ದಟ್ಸ್ ಇಟ್. ಬಾಯ್. ಸಿಕ್ಕಿದ ಫೋನ್ ಎಲ್ಲ ಇಸ್ಕೊಂಡು ಸಬ್ಸ್ಕ್ರೈಬ್ ಮಾಡಿ. ಇದೆಲ್ಲ ಆ್ಯಂಡ್ ಓಲ್ಡ್ ಸಬ್ಸ್ಕ್ರೈಬರ್ಸ್ ಕೂಡ ಥ್ಯಾಂಕ್ಸ್. ನಾನು ಫ್ಲಾಪ್ ಆಗಿರೋದು ತೋರಿಸಿದ್ದೀನಿ ಗೈಸ್. ಇಸ್ ಸಪೋಸ್ ಟು ಟಾಕ್. ಸ್ಲಾಪ್ ಆಗಿತ್ತು ಮಾತ್ರ ಮಸ್ತಾಗಿತ್ತು. ಅಷ್ಟೇ ನನ್ನ ಡೈಲಾಗ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.